ಹಲೋ ಫ್ರೆಂಡ್ಸ್, ಯಶು ಕೃಷಿಗಾರ್ ಚಾನಲನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ವಿಡಿಯೋ ಏನೆಂದರೆ ಅಡಕೆ ಸಸಿಯನ್ನು ಪ್ಯಾಕೆಟ್ಟಿಗೆ ಏಕೆ ನೆಡಬೇಕು ಎನ್ನುವ ಮಾಹಿತಿಯನ್ನು ತಿಳಿಸುತ್ತಿದ್ದೇನೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಉದಾಹರಣೆಗೆ ಇಲ್ಲಿ ಪ್ಯಾಕೆಟ್ ಹಾಕಿರೋ ಅಡಕೆ ಸಸಿಯನ್ನು ತಗೊಂಡು ಮತ್ತು ಒಂದು ಪ್ಯಾಕೆಟ್ ಹಾಕ್ತದೆ ತಗೊಂಡು ಹೇಳ್ತಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ತುಂಬ್ದೋದಿದ್ದ ಪ್ಯಾಕೆಟ್ ಐತಲ್ಲ, ಈ ತುಂಬ್ದೋದಿದ್ದ ಪ್ಯಾಕೆಟ್ ಏನಪ್ಪ ಅಂದರೆ, ನೀವು ಯಾವಾಗಲೂ ಅಡಕೆ ಸಸಿಯನ್ನು ಒಗ್ಗುಯಲು ಅರ್ಧ ಮಣ್ಣು ತುಂಬು, ಆಮೇಲೆ ಅಡಕೆ ಸಸಿ ಒಗ್ಗುವಿಗೆ ಕಿತ್ಕೊಂಡು ಅದ ನೆಟ್ಟು ಮಣ್ಣು ಮುಚ್ಚದೆ ಅಮ್ಮುಕ್ಬೇಕು ಚೆನ್ನಾಗಿ. ಆಗ ಒಂದು ಸ್ವಲ್ಪ ಫುಲ್ ತುಂಬಿಡ್ದು ಮಣ್ಣು. ಯಾಕಪ್ಪ ಅಂದರೆ ಫುಲ್ ತುಂಬಿದ್ರೆ ಈಗ ಮೇಲೆ ನೀವು ನೀರು ಬಿಟ್ಟಿದ್ದು ಪ್ಯಾಕೆಟಲ್ಲಿ ನಿಂತ್ಕೊಳ್ಳಲ್ಲ, ಕೆಳಗೆ ಅದರಿಂದ ಸ್ವಲ್ಪ ಒಂದು ಗೇಣಷ್ಟು ಬಿಟ್ಟು ಆಮೇಲೆ ನೀರು ನಿಂತ್ಕೊಳ್ಳೋಂಗೆ ಇದು ಮಾಡಿ ಒಂದು ಕಡೆ ಕೆಲವೂ ಮಡಗಿದ್ಬಿಟ್ಟು ಮೇಲ್ಗಡೆ ಪಂದ್ರ ಥರ ಕಟ್ಟಿ ಆಮೇಲೆ ಅದ್ರ ಮೇಲೆ ನೀರು ಹಾಕಿ. ಯಾಕೆಂದರೆ ಡೈರೆಕ್ಟ್ ಬಿದ್ದಾಗ ಮಣ್ಣು ಮೇಲೆ ಹನಿ ಬಿದ್ದಾಗ ಅದು ಇದಾಗುತ್ತೆ. ಅದರಿಂದ ಬಿಸಿಲು ಹೊಡಿದಂಗೆ ನಳ್ಳ ಮಡಿಗೆ ಮೇಲೆ ಅದ್ರ ಮೇಲೆ ನೀರು ಬಿಡಿ, ಆಗ ಅಡಕೆ ಸಸಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಫ್ರೆಂಡ್ಸ್, ಹೇಗೆ ನೆಡಬೇಕಂದ್ರೆ ಈಗ ಹೇಳಿದ್ನಲ್ಲ ಆ ರೀತಿ ಮಾಡಿ. ಮತ್ತು ನೀವು ಈಗ ಹೇಳ್ತಾರೆ ಗದ್ದೆಲಿ ಹಾಕಿದ್ರು ಚೆನ್ನಾಗಿ ಬರುತ್ತೆ ಇದಕ್ಕಿಂತಲೂ ಅಂತ. ನಿಜ, ಚೆನ್ನಾಗಿ ಬರುತ್ತೆ. ಆದರೆ ಎಷ್ಟು ಕೆಲಸ ಅಂದಲ್ಲಿ ನೀವು ಕಳೆ ಬಂದಾಗ ಕಳೆ ಕೀಳಬೇಕು ಹೋಗಿದ್ಮೇಲೆ, ಮತ್ತು ಈಗ ಎಷ್ಟೋ ಸಸಿ ಹೊಂಟೋಗುತ್ತೆ ಬಿಸಿಲಿಗೆ, ಎಲ್ಲ ಬರಲ್ಲ, ಅರ್ಧ ಬಂದರೆ ಅರ್ಧ ಬರಲ್ಲ, ಚೆನ್ನಾಗಿ ಬರುತ್ತೆ. ಇವು ನೋಡಿ ಫ್ರೆಂಡ್ಸ್, ಈ ತೋಟದಲ್ಲಿ ನೆಟ್ಟರಲ್ಲ ಇವೆಲ್ಲ ಈ ರೀತಿ ಒಗ್ಗುಯ್ದು 1 ವರ್ಷ ಆದಮೇಲೆ ನೆಟ್ಟಿರೋ ಸಸಿಗಳು ಎಲ್ಲ ಈ ರೀತಿ ಮಾಡಿ ಎನ್ನುತ್ತಾ ತಿಳಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಎನ್ನುತ್ತಾ ಹೇಳುತ್ತಾ ಧನ್ಯವಾದಗಳನ್ನು ಹೇಳುತ್ತಾ ಮುಗಿಸುತ್ತಿದ್ದೇನೆ.